ಸಾಮಾನ್ಯವಾದ ಪಾದ ಅಲ್ಲ, ಪರಮ ಪಾದ, ದಿವ್ಯ ಪಾದ ಅಂತ ಪೂಜ್ಯರು ನಮ್ಮ ಊರಿಗೆ ನೀವು ಇದ್ದಲ್ಲಿಗೆ ಬಂದು ದರ್ಶನ ಕೊಡ್ತಾರಂದ್ರೆ ಅದು ಬಂದಿಗೆ ಮತ್ತು ಕಾರುಗಳ ಒಂದು ಭಕ್ತರ ದೈವ ಅಂತ ಹೇಳಬಹುದು. ಯಾಕಂದ್ರೆ ಆಧ್ಯಾತ್ಮಿಕ ಒಲವು ಕಡಿಮೆ ಆಗ್ತದೆ. ಕೆಲಸ 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 ಸಂಸಾರದಲ್ಲಿ ನಮ್ಮ ಮಂದಿ ಎಲ್ಲ ಪಡಿಬಿಟ್ಟಿದ್ದಾರೆ. ಪುರಾಣಕ್ಕೆ ಬರ್ರಿ, ಪ್ರವಚನಕ್ಕೆ ಬರ್ರಿ ಅಂದ್ರೆ ಪುರಾಣ ಕೇಳಿದ್ರೆ ಏನಾಗುತ್ತೆ ರೀ, ಪ್ರವಚನ ಕೇಳಿದ್ರೆ ಏನಾಗುತ್ತೆ, ಏನು ಲಾಭ ಸಿಗ್ತದೆ? ಅದ್ರದಿಂದ ಏನಾಗುತ್ತೆ? ಯಾರೋ ಒಬ್ಬರು ಪುರಾಣಿಕ ಹೇಳಿದ್ರಂತೆ, ಪುರಾಣ ಕೇಳಿದ್ರೆ ನಿಮಗೆ ಪುಣ್ಯ ಬರ್ತಂದ್ರು. ಆ ಪುರಾಣ ಹೇಳಿದಂತ ಭಕ್ತರೇ, ನಿಮಗೆ ಪುರಾಣ ಕೇಳ್ರಿಪ್ಪ, ಆಧ್ಯಾತ್ಮಿಕವನ್ನು ಕೇಳ್ರಿ, ನೀವು ಪುರಾಣ ಕೇಳ್ರಿ, ಪುಣ್ಯ ಬರ್ತದಲ್ಲ. ಯಾರೋ ಒಬ್ಬ ಎದ್ದು ನಿಂತು ಕೇಳಿದ್ರೆ ಪುಣ್ಯ ಬರ್ತಾನೆ ಗ್ಯಾರಂಟಿ ಏನೊಂದು. ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧರಾಮನ ದರ್ಶನ ಮಾಡು. ಮಲ್ಲೆಂಬ ಬಾಜರದಲ್ಲಿ ಕಳದೆ ಹೋಯ್ತವ ಕೊಡ, ಮಲ್ಲೆಂಬ ಬಾಜರದಲ್ಲಿ ಕಳದೆ ಹೋಯ್ತವ ಕೊಡ. ಏನು ಕೊಡವ ಹುಬ್ಬಳ್ಳಿ ಮಾಡ ಎಂತ ಚಂದುಳ ಕೊಡವ, ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ ಕೊಡವ. ಶಿಶುನಾಳ ಭೀಷನು ಬುದ್ಧಿ ಮಾಡಿದ ಕೊಡ, ಕೊಡವ ದುಶ್ಚಟಗಳ ಸಂಪರ್ಕಗಳನ್ನು ಬಿಡಬೇಕು. ನಾವೇನೇನು ದುಶ್ಚಟಗಳಂತ ತಿಳ್ಕೊಂಡಿದ್ದೀವಲ್ಲ, ಗುರುಗಳು ಏನೇನು ಬಿಡು ಅಂತ ಹೇಳ್ತಾರಲ್ಲ, ತಂದೆ ತಾಯಿಗಳು ಏನು ಬಿಡು ಅಂತ ಹೇಳ್ತಾರಲ್ಲ, ಅವೆಲ್ಲ ದುಶ್ಚಟಗಳು, ದುರ್ಮಾರ್ಗಗಳು, ದುರ್ಜನಗಳು ಅಂತ ಹೇಳ್ತಾರೆ. ಅಂಥವನ್ನ ಬಿಟ್ಟಾಗ ಮಾತ್ರ ನಾವು ಒಳ್ಳೆ ಮನುಷ್ಯರಾಗಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆ ಮಾನವರಾಗಕ್ಕೆ ಸಾಧ್ಯ ಆಗ್ತದೆ. ದೇವರು ಇಂಥ ಅದ್ಭುತವಾದ ದೇಹ ಕೊಟ್ಟಾರಂತದ ಮೇಲೆ ಮತ್ತೊಂದು ಮಗದೊಂದು ಕಲ್ಮಶಗಳನ್ನು ಹಾಕೊಂಡು ನಮ್ಮ ದೇಹವನ್ನು ಹೊಲಸು ಮಾಡ್ಕೋದು ಅಷ್ಟು ಶುಭಕರ ಅಲ್ಲ. ಒಂದು 100 ರೂಪಾಯಿ ನೋಟ್ ಇರ್ತದೆ, ಒಂದು 100 ರೂಪಾಯಿ ನೋಟ್ ಇರ್ತದಲ್ಲ, ಆ ನೋಟನ್ನ ಗರಿಗರಿಯಾಗಿ ಇಟ್ಕೊಂಡ್ರು ಕೂಡ ಅದು ನೋಟೇ ಆಗ್ತದೆ. ಒಂದಿಷ್ಟು ಮುದ್ದೆ ಮಾಡಿದ್ರು ಕೂಡ ಅದು ನೋಟೇ ಆಗ್ತದೆ. ಒಂದಿಷ್ಟು ಮುದ್ದೆ ಮಾಡಿ ಎಲ್ಲ ಒಗ್ಗಟ್ಟಿದ್ರು ಕೂಡ ಅದು ನೋಟೇ ಆಗ್ತದೆ ವಿನಃ ಅದ್ರ ಬೆಲೆ ಕಡಿಮೆ ಆಗೋದಿಲ್ಲ. ಹಂಗ ಈ ಶರೀರ ನೆಹರು, ಗಾಂಧಿ ಅವರ ಕಾಲಕ್ಕಿದ್ದಂಥವ್ರು. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪರವಾಗಿ ಇದು ಸುಭಾಷ್ ಚಂದ್ರ ಬೋಸ್ ಅವರ ಪರವಾಗಿ ನ್ಯಾಯವನ್ನು ಮಂಡಿಸ್ತಾ ಇರ್ತಾರೆ. ಅಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರುವಂತವ್ರು. ಅವರು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿರ್ತಾರ. ಏನು ನಗರಾಭಿವೃದ್ಧಿ ಅಂತ ಇರ್ತೈತಲ್ಲ ಹಾವೇರಿ ಒಳಗ, ಅದ್ರ ಅಧ್ಯಕ್ಷರಾಗಿರ್ತಾರ. ಹಾವೇರಿ ಭಾಗಕ್ಕೆ ನೀರು ಬಹಳ ಕಮ್ಮಿ ಇರುತ್ತೆ. ಅವಾಗ ಎಲ್ಲಿ ನೋಡಿದ್ರು ನೀರಾವರಿ ಇಲ್ಲ, ಹಳ್ಳಿಗೆ ಕುಡಿಯಕ್ಕೆ ನೀರು ಇರುವುದಿಲ್ಲ. ಹಿಂಗಾಗಿ ಅವರು ಊರಿನ ಎಲ್ಲರನ್ನು ಕರೆಸಿ ಎಲ್ಲರೂ ಬಹಳ ತೊಂದರೆಗೀಡಾಗಿರ್ತಾರ. ಎಲ್ಲರೂ ಹೆಂಗಾರ ಮಾಡಿ ನೀರನ್ನು ತರಿಸ್ಬೇಕು ಅಂತ ವಿಚಾರ ಮಾಡಿರ್ತಾರ. ಆಗ ಈ ಸಿದ್ದಪ್ಪ ಸರ್ ಏನ್ ಮಾಡ್ತಾರ ಅಂತಂದ್ರ, ಈ ಊರಿಗೆ ನೀರ್ ತರಾಕ ಕಷ್ಟ ಐತಿ, ಅದಕ್ಕೂ ದುಡಿನು, ಅದಕ್ಕಿಂತ ಮೊದಲ ನಮ್ಮ ಹಾವೇರಿ ಜಿಲ್ಲೆ ಸ್ಕೂಲನ್ನ ಕಟ್ಟುನು, ಹೈಸ್ಕೂಲ್ ಅನ್ನ ಮಾಡುನು ಅಂತ ಹೇಳ್ತಾರ. ಅವಾಗ ಊರಾನವ್ರೆಲ್ಲ ಏನಂತಾರಂದ್ರ ಅವ್ರಿಗೆ, ಏ ಹುಚ್ಚ, ನಮ್ಮ ಊರಾಗ ಕುಡಿಯಾಕ ಮೊದ್ಲ ನೀ ಸಾಲಿ ಕಟ್ಟುನ ಅಂತೀಯಲ್ಲೋ, ನೀರಿನ ವ್ಯವಸ್ಥೆ ಮಾಡೋನು, ಆಮ್ಯಾಗ ಸಾಲಿ ನೋಡುನು. ಸಾಲಿಯನ್ನು ಸಣ್ಣ ಹೋದವು, ಮುಂದೆ ದೊಡ್ಡವಾದ್ಮಾಗ ನೋಡಾಕ್ ಬರ್ತೈತಿದ್ರು. ಅವಾಗ ಸಿದ್ದಪ್ಪ ಸರ್ ಹೇಳ್ತಾರ, ನಾನ್ ಈಗಿಂದ ವಿಚಾರ
ಮಾಡಲ್ಲಪ್ಪ, ನೀರು ಇಲ್ಲಿ ಇವತ್ತಿಲ್ಲ ಅಂದ್ರೂ ನಾವು ಎಲ್ಲರ ಹೋಗಿ ತಂದು ಕುಡಿಬಹುದು. ಆದ್ರೆ ಶಾಲೆ ಅಂತಂದ್ರ ನಾವು ಎಲ್ಲ ಮಕ್ಕಳನ್ನ ಕಟ್ಕೊಂಡು ಬೇರೆ ಕಡೆ ಹೋಗೋದು ಕಷ್ಟ ಆಗ್ತದೆ. ಅದಕ್ಕೆ ಶಾಲೆಯನ್ನೇ ಕಟ್ಟೋಣ ಅಂದಾಗ ನೀನು ಅವಿವೇಕ ಇದ್ದಿ, ನಿನಗೆ ತಿಳಿಯೋದಿಲ್ಲ, ಹೋಗು ಅಂತ ಬೈದು ಕಳಿಸಿದ್ರಂತ. ಅವಾಗ ಸಿದ್ದಪ್ಪ ಸರ್ ಏನ್ ಮಾಡ್ತಾರಂದ್ರ, ನನ್ನ ಜೀವನವನ್ನು ಒಂದಿಷ್ಟು ಸೇವೆಗಾಗಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ 60 ಎಕರೆ ಹೊಲಾನ ಖರೀದಿ ಮಾಡಿ ಅವರು ಆ ಕಾಲೇಜ್ ಇದು ಹೈಸ್ಕೂಲ್ ಕಟ್ಟಡವನ್ನ ಮಾಡಿ ಆ ಹೈಸ್ಕೂಲನ್ನ ಉದ್ಘಾಟನೆ ಮಾಡ್ತಾರ. ಆ ಉದ್ಘಾಟನೆ ಮಾಡಿರುವಂತ ಹೈಸ್ಕೂಲಿನ ಯಾರ ಸ್ಥಾಪನೆ ಮಾಡಿದಾರೆ? ಯಾರು ಕಟ್ಟಿದ್ರು? ಸಿದ್ದಪ್ಪ ಕಂಬಳಿಯವರು ಕಟ್ಟಿದ್ರಲ್ಲ ಹೈಸ್ಕೂಲನ್ನ, ಮುನ್ಸಿಪಲ್ ಹೈಸ್ಕೂಲ್. ಅನುಭವಸ್ಥರು ಗುರುಗಳು ನೀ ಏನೇ ಹೇಳಿದ್ರು ಮನುಷ್ಯನಿಗೆ ಆಸೆ ಅನ್ನೋದೇನೈತಲ್ಲ ಅದು ತಪ್ಪುದು. ಇವತ್ತ ನನಗೇನೋ ಒಂದು ಭಗವಂತ ಇರಾಕ ನೆರಳು ಕೊಟ್ಟಾನ, 3 ಹೊತ್ತು ಉಣ್ಣಾಕ ಆಹಾರ ಕೊಟ್ಟಾನ, ಮೈ ತುಂಬ ಮುಚ್ಕೊಂಡಾಕ ಬಟ್ಟಿ ಕೊಟ್ಟಾನ ಅಂದ್ರೆ ಇನ್ನೊಬ್ಬ ಏನಾದ್ರೂ ಹೊಸಾದು ಖರೀದಿ ಮಾಡ್ಯಾನ ಅಂದ್ರೆ ನಾನು ಅದನ್ನು ಖರೀದಿ ಮಾಡಬೇಕು ಅಂತೈತಿಲ್ಲವ ನಮ್ಮ ಮನಸ್ಸು ಅಂತೈತಿ. ಈಗ ಮನುಷ್ಯನಿಗೆ ಬಹಳ ಕಿಮ್ಮತ್ತಿಲ್ಲ. ಆಕಳಿಗೆ ಕಿಮ್ಮತ್ತದ, ಇಲ್ಲ ಎತ್ತಿ ಕಿಮ್ಮತ್ತದ, ಎಮ್ಮಿಗೆ ಕಿಮ್ಮತ್ತದ, ಗುಬ್ಬಿ ಕಾಗಿಗೆ ಮೊದಲು ಮಾಡಿ ಕಿಮ್ಮತ್ತೈತಿ, ತಿಥಿಗೆ ಬಿಡಾಡೋಕಾದ ಕರಿತೇವಿ ಇಲ್ಲದನ, ಅದಕ್ಕೂ ಕಿಮ್ಮತ್ತದ. ಈ ಭೂಮಿ ಮ್ಯಾಗಿರ್ತಕ್ಕಂಥ ಸ್ವಾರ್ಥ ಮತ್ತು ಆಸೆ ಇಲ್ಲದೆ ಇರತಕ್ಕಂಥ ಪ್ರಾಣಿಗಳಿಗೆ ಬೆಲೆ ಐತಿ, ಆಸೆ ಇರುವ ಮನುಷ್ಯನಿಗೆ ಬೆಲೆ ಇಲ್ಲ. ಯಾಕ? ತಂದಲ್ದನ ಇನ್ನೊಂದು ಬಯಸ್ತಿತ್ತು ಆ ಜೀವ. ಆ ಆಸೆ ಅನ್ನೋದು ಹೋಗಬೇಕಾಗಿತ್ತು ಅಂದ್ರೆ ನಾವು ಗುರುವಿನ